ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಯಂಕಾಲ ಟೀ ಟೈಮ್ನಾಗ ಸ್ನ್ಯಾಕ್ಸ್ ಮಾಡೋದು ಹೇಗಂತ ನೋಡೋಣ್ರಿ. ಬೆಳಗಿನ ನಾಷ್ಟಕ್ಕಾದ್ರೆ ಮಾಡ್ಬೋದ್ರಿ, ಸಾಯಂಕಾಲ ಟೀ ಟೈಮ್ನಾಗಾದ್ರೆ ಮಾಡ್ಬೋದು ನೋಡ್ರಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದು ಸ್ವಲ್ಪ ಅನ್ನ ತೊಗೊಂಡನಿ ಮೆಜ್ಜಂದು. ಇದನ್ನು ಒಂದು ಹೊಳಕ್ಕಿಲ್ದಂಗೆ ಈ ಥರ ಮ್ಯಾಶ್ ಮಾಡ್ಕೋಬೇಕ್ರಿ. ಕಪ್ ಕಡ್ಲಿ ಹಿಟ್ಟು ತೊಗೊಂಡು ನೋಡ್ರಿ. ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ನೋಡ್ರಿ. ಸ್ವಲ್ಪ ಜೋಳದ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ಕರಿಬೇವು ಕೊತ್ತಂಬರಿ ಇದ್ರಾಗ ಮಿಕ್ಸ್ ಐತ್ರಿ. ಈರುಳ್ಳಿ ತೊಗೊಂಡ್ರಿ, ಮೆಣಸಿನ್ಕಾಯಿ ತೊಗೊಂಡನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ನೋಡ್ರಿ. ಉಷ್ಟು ಪದಾರ್ಥನ ಅದಕ್ಕೆ ಹಾಕ್ಯಂತಾನೆ ರೀ. ಕ್ಯಾರೆಟ್ ಹಾಕ್ಯಂತ ನೋಡ್ರಿ. ಕ್ಯಾರೆಟ್ ತುರಿದಿಟ್ಟನ್ರಿ, ಕ್ಯಾರೆಟ್ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ಪೂನು ಮಸಾಲೆ ಹಾಕ್ಯಂತಾನೆ ನೋಡ್ರಿ. ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಅರ್ಶಿನ ಪುಡಿ ಹಾಕ್ಯಬೇಕ್ರಿ ನೋಡ್ರಿ. ಅರ್ಧ ಸ್ಪೂನು ಅರ್ಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ಮೆಣಸಿನ್ಕಾಯಿ ಎರಡ ಹೆಚ್ಚಿ ಹಾಕ್ಯನ್ರಿ. ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಖಾರ ಹಾಕ್ಯಬೇಕು ನೋಡ್ರಿ. ನಾನಿಲ್ಲೇ 2 ಸ್ಪೂನು ಖಾರ ಪುಡಿ ಹಾಕ್ಯಂದು ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ಎಷ್ಟು ಹಿಡ್ತೈತಿ ನೋಡಿ ಅಷ್ಟು ಉಪ್ಪು ಹಾಕ್ಯಬೇಕ್ರಿ. ನಾನಿಲ್ಲೇ 1 ಸ್ಪೂನ್ ಹಾಕ್ಯಂದು ನೋಡ್ರಿ. ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನು ಸವಾನೆ ಮಿಕ್ಸ್ ಮಾಡ್ಬೇಕ್ರಿ. ನೀರು ಹಾಕ್ಯಬಾರ್ದ್ರಿ ಒಮ್ಮಕ್ಲೆ. ಈ ಥರ ಆಗೈತಿ. ಮ್ಯಾಗ ನೀರು ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ನೋಡಿ ಹಾಕ್ಯಬೇಕ್ರಿ. ಹಿಟ್ಟು ಈ ಥರ ರೆಡಿ ಆಗೈತಿ ನೋಡ್ರಿ. ತೀರ ಗಟ್ಟಿ ಅಲ್ಲ, ತೀರ ಅಳಕ ಅಲ್ಲ, ಒಂದು ಹವಣಿ ಆಗೈತಿ ನೋಡ್ರಿ. ಈ ಕೈಗೆ ತುಪ್ಪ ರಾಲಿ ಒಂದು ಸ್ವಲ್ಪ ಅಡಿಗೆ ಗುಪ್ಪೆಗೆ ಮಾಡ್ತಾವಲ್ರಿ, ಎಣ್ಣೆ ರಾಲಿ ಕೈಗೆ ಹಚ್ಕೋಬೇಕು ನೋಡ್ರಿ. ಈ ಥರ ಕೈಗೆ ಹಚ್ಕೊಂಡು ಸ್ವಲ್ಪ ಉಳ್ಳಿ ಹರ್ಕೋಬೇಕ್ರಿ ನೋಡ್ರಿ. ಈ ಥರ ತಗೋಬೇಕ್ರಿ ನೋಡ್ರಿ. ಈ ಥರ ತೆಳ್ಳಗೆ ತಟ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಓಸು ತಟ್ಕೋಬೇಕ್ರಿ. ನೋಡ್ರಿ ಇದೇ ಥರ ಓಸು ತಟ್ಕೋಬೇಕು ನೋಡ್ರಿ. ಈಗ ಇದೇ ಥರ ಓಸು ರೆಡಿ ಮಾಡಿ ಹಂಚಿನ ಬೇಯಿಸೋದು ಹೆಂಗಂತ ನೋಡೋಣ್ರಿ. ನೋಡ್ರಿ ಸುತ್ತಲಿ ಎಣ್ಣೆ ಹಚ್ಕೊಂಡ್ರೆ ಹಂಚಿಗೆ ಈಗ ಒಂದೊಂದಾಗಿ ಇಡ್ತಾನೆ ನೋಡ್ರಿ ಹಂಚಿನ. ನೀವು ಎಣ್ಣೆಗಾದ್ರೂ ಕರಿಬೋದ್ರಿ, ಬ್ಯಾಡಪ್ಪ ಅಂದ್ರೆ ಈ ಥರ ಆದ್ರೆ ಬೇಯಿಸ್ಬೋದು ನೋಡ್ರಿ. ಮ್ಯಾಗ ಒಂದು ಸ್ವಲ್ಪ ಸುತ್ತಲಿ ಎಣ್ಣೆ ಹಾಕ್ಯಬೇಕ್ರಿ. ಫಸ್ಟ್ ಎಣ್ಣೆ ಸ್ವಲ್ಪ ಹಚ್ಚಿರ್ತಾವಲ್ರಿ ಹಂಚಿಗೆ, ಮ್ಯಾಗ ಒಂದು ಸ್ವಲ್ಪ ಸುತ್ತಲಿ ಈ ಥರ ಹಾಕ್ಯಬೇಕು ನೋಡ್ರಿ. ನೋಡ್ರಿ ಈ ಥರ ಮ್ಯಾಗ ಒಂದು ಸ್ವಲ್ಪ ಮುಚ್ಚಬೇಕು ನೋಡ್ರಿ. ಉರಿ ಒಂದು ಮೀಡಿಯಮ್ ಇರ್ಬೇಕ್ರಿ, ಜಾಸ್ತಿ ಇರಬಾರ್ದು, ಹೊತ್ತವು. ಒಂದು ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ ನೋಡ್ರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ. ಈಗ ಒಂದೊಂದಾಗಿ ಕಳಿಸ್ಕೊಂತಾನೆ ನೋಡ್ರಿ. ಎಷ್ಟು ಮಸ್ತ್ ಆಗಿದೆ ನೋಡ್ರಿ. ಇವು ಬೆಂದವು ತಕ್ಕಂತಾನೆ ನೋಡ್ರಿ. ಒಂದು ಸ್ವಲ್ಪ ಸವಾನಾಗ ಬೇಯಿಸ್ಬೇಕು ನೋಡ್ರಿ. ನೋಡ್ರಿ ಈ ಥರ ಬೆಂದ ನೋಡ್ರಿ. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತಾನೆ ನೋಡ್ರಿ. ರೆಡಿ ಈಗ ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಬೋದ್ರಿ, ಸಾಯಂಕಾಲ ಟೀ ಟೈಮ್ನಾಗಾದ್ರೆ ಮಾಡ್ಬೋದು ನೋಡ್ರಿ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನೀವು ಸಾಸ್ ಆದ್ರೂ ಬಾಡಿಸ್ಕೋಬೋದ್ರಿ, ಕೊಬ್ಬರಿ ಚಟ್ನಿ ಆದ್ರೂ ಬಾಡಿಸ್ಕೋಬೋದು. ಇಲ್ಲಪ್ಪ ಏನು ಬೇಡ ಅಂದ್ರೆ ಎಲ್ಲ ಪದಾರ್ಥ ಇದ್ರಾಗ ಹಾಕಿರ್ತೈತಲ್ರಿ, ಟೇಸ್ಟ್ ಇರ್ತವೆ, ಹಂಗಾದ್ರೂ ತಿನ್ಬೋದು ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬೆಂದವು, ಒಳಗೂ ಬೆಂದವು ನೋಡ್ರಿ. ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.